ಕೊನೆಗೂ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾಳೆಯದಿಂದ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾಯಿತು. ಇತ್ತ ದಾವಣಗೆರೆ ದಕ್ಷಿಣ, ಇತ್ತ ಬಾಗಲಕೋಟೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಯಿತು. ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ವಿವಾದಗಳು, ಸಾಕಷ್ಟು ಗೊಂದಲಗಳ ನಂತರ ಈಗ ಟಿಕೆಟ್ ಅನ್ನ ಯಾರ್ಯಾರಿಗೆ ಕೊಡಬೇಕು ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಅನೌನ್ಸ್ ಮಾಡಲಾಗಿದೆ. ಸಾಕಷ್ಟು ವಿವಾದಗಳು ನಡೀತಾ ಇತ್ತು, ಗೊಂದಲಗಳಿದ್ವು. ಇದರ ನಂತರವೇ ಈಗ ಟಿಕೆಟ್ ಅನೌನ್ಸ್ ಆಗಿದೆ. ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಿಸಿದಂತಹ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದ ಕುಡಿಗೆ ಈಗ ಟಿಕೆಟ್ ಅನ್ನ ಕೊಟ್ಟಿರೋದು. ಇತ್ತ ಬಾಗಲಕೋಟೆಯಲ್ಲಿ ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್. ಕೊನೆಗೂ ಈ ಬೈ ಎಲೆಕ್ಷನ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿಯೇ ಬಿಟ್ಟಿದೆ ಕಾಂಗ್ರೆಸ್. ಅತ್ತ ದಾವಣಗೆರೆ ದಕ್ಷಿಣ, ಇತ್ತ ಬಾಗಲಕೋಟೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಸಾಕಷ್ಟು ವಿವಾದಗಳಿದ್ವು, ಸಾಕಷ್ಟು ಗೊಂದಲಗಳಿದ್ವು. ಇದರ ನಡುವೆಯೇ ಈಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ. ಏನು ಈ ಹಿಂದೆ 2 ದಿನಗಳ ಹಿಂದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಒಂದು ಸೆಟ್ ಆಫ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮೇಟಿ ಫ್ಯಾಮಿಲಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಈಗ ಕೊನೆಗೂ ಈ ಒಂದು ಬೈ ಎಲೆಕ್ಷನ್ಗೆ ಟಿಕೆಟ್ ಘೋಷಣೆ ಮಾಡಿದೆ ಕಾಂಗ್ರೆಸ್. ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಬೇಕು. ಇವತ್ತು ನಾಳೆ ಕೊನೆಯ ದಿನಾಂಕ ಆಗಿರೋದ್ರಿಂದ ಸಾಕಷ್ಟು ವಿವಾದಗಳಿದ್ವು, ಸಾಕಷ್ಟು ಗೊಂದಲಗಳಿದ್ವು. ಇದರ ನಡುವೆಯೇ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ ಯಾರಿಗೆ, ಈ ಒಂದು ಉಪಚುನಾವಣೆಗೆ ಅಂತ ಸಂಬಂಧಪಟ್ಟಂತೆ, ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಾಗಿದೆ. ನೋಡಿ, ಈ 2 ದಿನದ ಹಿಂದೆ ತಾನೇ ಎರಡು ಪಕ್ಷದಲ್ಲಿ ಅಭ್ಯರ್ಥಿಗಳು ಏನೇನಿದ್ರು ಅವರು ಒಂದು ಸೆಟ್ ನಾಮಪತ್ರವನ್ನು ಸಲ್ಲಿಸಿದ್ರು. ಆದರೆ ಅಧಿಕೃತವಾಗಿ ಬಿ ಫಾರಂ ತೆಗೆದುಕೊಂಡು ನಾಮಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಒಂದು ಕಡೆ ಈಗ ಬಿಜೆಪಿಯಲ್ಲಿ ಬಿ ಫಾರಮನ್ನು ತೆಗೆದುಕೊಂಡು ಇಬ್ಬರು ಅಭ್ಯರ್ಥಿಗಳು, ಏನು ದಾವಣಗೆರೆ ಮತ್ತು ಬಾಗಲಕೋಟೆ, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಎರಡಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಗಳಾದಂತಹ ದಾವಣಗೆರೆಯ ದಕ್ಷಿಣ ಅಭ್ಯರ್ಥಿಯಾದಂತಹ ಶ್ರೀನಿವಾಸು ಮತ್ತು ಬಾಗಲಕೋಟೆ ಅಭ್ಯರ್ಥಿಯಾದಂತಹ ಚರಂತಿಮಠ ಅವರು ಕೊನೆಗೂ ಬಿ ಫಾರಂ ಮುಖಾಂತರ ನಾಮಪತ್ರವನ್ನು ಸಲ್ಲಿಕೆ ಮಾಡಾಗಿತ್ತು. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳ ಹೆಸರು ಇನ್ನೂ ಕೇಳಿ ಬಂದಿರಲಿಲ್ಲ. ಸಾಕಷ್ಟು ವಿವಾದಗಳು ನಡೀತಾ ಇದ್ವು, ಅವರವರ ಮಧ್ಯೆನೇ ಗೊಂದಲಗಳಿತ್ತು. ಯಾರಿಗೆ ಟಿಕೆಟನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಕೂಡ ಇತ್ತು. ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಕೊಡಬೇಕು ಅನ್ನೋದಿತ್ತು, ಅಥವಾ ಶಾಮನೂರು ಅವರ ಫ್ಯಾಮಿಲಿಗೆ ಕೊಡಬೇಕಾಗಿತ್ತು. ಈ ರೀತಿಯಾದಂತಹ ಕೆಲವೊಂದು ಗೊಂದಲಗಳಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಂತೂ ಇಂತೂ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ ಸಂಬಂಧಪಟ್ಟಂತೆ ಯಾರೆಲ್ಲ ಉಪಚುನಾವಣೆಗೆ ಈಗ ನಿಲ್ತಾರೆ ಸ್ಪರ್ಧಿಗಳಾಗಿ ಅಂತ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಅಂದರೆ ದಾವಣಗೆರೆ ದಕ್ಷಿಣ ಪಾಳೆಯದಲ್ಲಿ ಸಮರ್ಥ ಈಗ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಸ್ಪರ್ಧಿಸೋದಕ್ಕೆ. ಇನ್ನು ಇತ್ತ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ ದಾವಣಗೆರೆ ದಕ್ಷಿಣದತ್ತ ಸಮರ್ಥನ್ನ ಮೆರೆಸುವಂತಹ ಮುಖಾಂತರ ಟಿಕೆಟ್ ಸಿಕ್ಕಿರುವಂತಹ ಖುಷಿಗೆ ಅಲ್ಲಿರುವಂತಹ ಜನಗಳು ನೆರೆದಿದ್ದಾರೆ. ಇನ್ನು ಇತ್ತ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಕೂಡ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾನು ನಮ್ಮ ತಂದೆ ಅಂದರೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ನಿಮಗೆ ಎಷ್ಟರ ಮಟ್ಟಿಗೆ ಅನುಭವ ಇದೆ ಅಂತ, ಈ ಅನುಭವ ಇದಕ್ಕೆ ಸಂಬಂಧಪಡಲ್ಲ. ಆದರೆ ನನ್ನ ತಂದೆಯವರು ಏನು ಹಾದಿಯನ್ನು ನಡ್ಕೊಂಡು ಹೋಗಿದ್ದಾರೆ, ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ, ನಾನು ಅದೇ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ. HY ಮೇಟಿ ಅವರು ನಡೆದಂತಹ ದಾರಿಯಲ್ಲಿ ಕಿರಿಯ ಪುತ್ರ ನಾನು ಅದೇ ದಾರಿಯಲ್ಲಿ ನಡೀತೀನಿ ಅಂತ ಹೇಳಿಕೆ ಕೊಟ್ಟಿರೋದು ಮಾಧ್ಯಮಗಳ ಮುಂದೆ. ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಈಗ ಕಸರತ್ತನ್ನ ನಡೆಸಿದಂತಹ ಮಲ್ಲಿಕಾರ್ಜುನ್ ಸಾಕಷ್ಟು ಗೊಂದಲಗಳ ನಡುವೆಯೂ ಈಗ ಸಮರ್ಥ್ಗೆ ಟಿಕೆಟ್ ಫೈನಲ್ ಆಗಿದೆ. ಮಲ್ಲಿಕಾರ್ಜುನ್ಗೆ ಬಿ ಫಾರ್ಮ್ ನೀಡಿದಂತಹ KPCC ಅಧ್ಯಕ್ಷ DK ಶಿವಕುಮಾರ್ ಈ ಬಿ ಫಾರ್ಮ್ ಅನ್ನು ಪಡೆದು ದಾವಣಗೆರೆಯತ್ತ ಪ್ರಯಾಣವನ್ನು ಬೆಳೆಸಲಿರುವಂತಹ ಮಲ್ಲಿಕಾರ್ಜುನ್ ಬಿ ಫಾರ್ಮ್ ಅನ್ನು ತೆಗೆದುಕೊಂಡು ದಾವಣಗೆರೆಯತ್ತ ಮುಖ ಮಾಡ್ತಾರೆ. ತದನಂತರ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ ಬಿ ಫಾರ್ಮ್ ಮುಖಾಂತರ. ಬೆಂಗಳೂರಿನಲ್ಲೇ ಇದ್ದಂತಹ ಈ ಒಂದು ಬಿ ಫಾರ್ಮ್ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಬಹಳ ಕಸರತ್ತನ್ನ ಮಾಡಿದ್ರು ಮಲ್ಲಿಕಾರ್ಜುನ್. ಸಾಕಷ್ಟು ಗೊಂದಲಗಳಿತ್ತು, ಯಾರಿಗೆ ಹೋಗುತ್ತೆ ಟಿಕೆಟ್ ಅನ್ನೋ ಸಾಕಷ್ಟು ಗೊಂದಲಗಳಿತ್ತು. ಮಲ್ಲಿಕಾರ್ಜುನ್ಗೆ ಈಗ ಬಿ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ DCM DK ಶಿವಕುಮಾರ್ ಅವರು. KPCC ಕಚೇರಿಯಲ್ಲಿ ಈಗ ಅದನ್ನು ತೆಗೆದುಕೊಂಡು ಬಂದು ಈ ಒಂದು ಏನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಸಾಕಷ್ಟು ಗೊಂದಲಗಳು ಮೂಡ್ತಾ ಇತ್ತು ಕಾಂಗ್ರೆಸ್ ಪಾಳೆಯದಲ್ಲಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು, ಬಾಗಲಕೋಟೆಯಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು, ಬಾಗಲಕೋಟೆಯಲ್ಲಿ ಒಂದೇ ಫ್ಯಾಮಿಲಿಯ 3 ಜನ ನಿಂತಿದ್ದಾರೆ, ಯಾರಿಗೆ ಕೊಡಬೇಕು, ಅವರನ್ನು ಏನು ಒಂದು ರೀತಿಯಲ್ಲಿ ಹೀಗಲ್ಲ ಹಾಗೆ ಅಂತ ಹೇಳಿ ಮನವೊಲಿಸೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು
ಸಭೆಯನ್ನು ಮಾಡ್ತಾ ಇದ್ರು, ಸರಣಿ ಸಭೆಗಳನ್ನು ಕೈಗೊಂಡ್ರು. ಸರಣಿ ಸಭೆಗಳು ಆದರೂ ಕೂಡ ಇನ್ನೂ ಗೊಂದಲದಲ್ಲಿತ್ತು ಉಮಾದೇವಿ ಮೇಟಿಯವರು ಕೂಡ ಇಲ್ಲ, ನಾನು ಮತ್ತೆ ನಿಲ್ತೀನಿ ಈ ಒಂದು ಉಪಚುನಾವಣೆಗೆ ಅಂತೇಳಿ ಅವರು ಕೂಡ, ಅಂದರೆ ಆ ಸಭೆಯಲ್ಲಿ ಸರಿ ಆಯಿತು ಅಂತ ಮನವೊಲಿಕೆ ಆಗದೆ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿದ್ರೆ ಹೊರಗಡೆ ಬಂದು ಇಲ್ಲ ನಾನು ನಿಲ್ತೀನಿ ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ರು. ನಿಂತು ನಾನು ಫೈಟನ್ನು ಮಾಡ್ತೀನಿ ಅಂತ ಕೂಡ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಗೊಂದಲಗಳು ಶುರುವಾಗಿತ್ತು. ಏನು ಕಾಂಗ್ರೆಸ್ ಪಾಳೆಯದಲ್ಲಿ ಬಾಗಲಕೋಟೆಯಲ್ಲಿ ಒಂದೇ ಫ್ಯಾಮಿಲಿಯ ಮೇಟಿ ಕುಟುಂಬದವರು ನಿಂತಿದ್ರು 3 ಜನ. ಅದಕ್ಕೆ ಸಂಬಂಧಪಟ್ಟಂತೆ ಆಪೋಸಿಟಲ್ಲಿ ಈ ಕಡೆ ಮಲ್ಲಿಕಾರ್ಜುನ್ ಮಗ ಸಮರ್ಥು, ಶಾಮನೂರು ಈ ರೀತಿ ಎಲ್ಲ ನಿಂತಿದ್ರು. ಆದರೆ ಯಾರಿಗೆ ಹೋಗಬೇಕು ಅನ್ನೋದು ಕೂಡ ಅಷ್ಟೇ ಗೊಂದಲದಲ್ಲಿ ಇತ್ತು. ಯಾವ ರೀತಿ ಕೊಡಬೇಕು, ಯಾವ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ. ಇದರ ನಡುವೆನೇ ಈಗ ಹೈಕಮಾಂಡ್ ಇದಕ್ಕೆ ಬೆಂಗಳೂರಿಗೆ ಬಂದಿತ್ತು. ಹೈಕಮಾಂಡ್ ಬಂದು ಸಾಕಷ್ಟು ವಿಚಾರಗಳನ್ನು ಕುರಿತು ಮಾತನಾಡಿ ಸರಣಿ ಸಭೆಗಳನ್ನು ಮಾಡಿ ಯಾರಿಗೆ ಕೊಡಬೇಕು, ಯಾರಿದಕ್ಕೆ ಸೂಕ್ತರು, ಅವರ ಎಲ್ಲ ಪ್ರತಿಯೊಂದನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾರು ಇದಕ್ಕೆ ಸೂಕ್ತವಾದಂತಹ ಟಿಕೆಟ್ ಅಭ್ಯರ್ಥಿ ಆಗ್ತಾರೆ, ಟಿಕೆಟನ್ನು ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ಕುಲಂಕುಷವಾಗಿ ಅವರನ್ನು ಗಮನಿಸಿ ಅದರಲ್ಲಿ ಆಯ್ಕೆ ಮಾಡಿರೋದು ಕಾಂಗ್ರೆಸ್ ಪಾಳಿಯ 2 ಕ್ಷೇತ್ರಗಳಿನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಇವತ್ತು ರಣಕಣಕ್ಕೆ ಇಳಿಯಲು ಕೈಪಾಳ್ಯ ಕೂಡ ಸಜ್ಜಾಗಿತ್ತು. ಈಗ ಇದೇ ಕೈಪಾಳ್ಯದಿಂದ 2 ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನ ಅಂತೂ ಇಂತೂ ಘೋಷಣೆ ಮಾಡಾಯಿತು. ಅದುವೇ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ವಲಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸಮರ್ಥನ ಆಯ್ಕೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಮೇಟಿಯವರಿದ್ರು, ಮೇಟಿಯವರ ಕಿರಿಯ ಪುತ್ರ ಇದ್ದಾರಲ್ಲ ಉಮೇಶ್ ಮೇಟಿಯವರಿಗೆ ಈಗ ಒಂದು ಟಿಕೆಟ್ನ ಫೈನಲ್ ಮಾಡಲಾಗಿದೆ. ಈಗ ರಣಕಣಕ್ಕೆ ಎಳೆಯುತ್ತೆ ಕೈಪಾಳ್ಯ. ಒಂದು ಕಡೆ ಸಜ್ಜಾಗಿದೆ. ಇಬ್ಬರು ಅಭ್ಯರ್ಥಿಗಳ ಅಂದರೆ 2 ಕ್ಷೇತ್ರಗಳ ಅಭ್ಯರ್ಥಿಗಳ ನಡುವೆ ಈಗ ಕಾಂಗ್ರೆಸ್ ಹೇಳಿಕೆ ಅಂದರೆ ಹೆಸರನ್ನ ಘೋಷಣೆ ಮಾಡಿದೆ. ಈಗ ಇವರಿಬ್ಬರು ಬೈ ಎಲೆಕ್ಷನ್ನ ಉಪಚುನಾವಣೆಗೆ ನಿಲ್ತಾರೆ. ಇನ್ನು ಅತ್ತ ಕೂಡ ಬಿಜೆಪಿಯಲ್ಲಿ ಏನು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರು ಹೆಸರನ್ನ ಅನೌನ್ಸ್ ಮಾಡಿದ್ರು ಅಭ್ಯರ್ಥಿಯಾಗಿ. ಇನ್ನು ಇತ್ತ ಬಾಗಲಕೋಟೆಯಲ್ಲಿ ಚರಂತಿಮಠ ಅವರ ಹೆಸರನ್ನ ಘೋಷಣೆ ಮಾಡಲಾಗಿತ್ತು. ಈಗ ಕಾಂಗ್ರೆಸ್ ಪಾಳೆಯದಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಬ್ಬರು ನಿಲ್ತಾರೆ. ಇನ್ನು ಬಿಜೆಪಿ ಪಾಳೆಯದಲ್ಲಿ 2 ಕ್ಷೇತ್ರಗಳಲ್ಲಿ ಇತ್ತ ಶ್ರೀನಿವಾಸ್ ಮತ್ತೆ ಚರಂತಿಮಠ ಅವರು ನಿಲ್ತಾರೆ. ಈಗ ಈ ಬೈ ಎಲೆಕ್ಷನ್ ಏಪ್ರಿಲ್ 9ಕ್ಕೆ ಉಪಚುನಾವಣೆ ನಡೆಯುತ್ತೆ, ಬೈ ಎಲೆಕ್ಷನ್ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲಗಳಿತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಅದು ಈಗ ಕ್ಲಿಯರ್ ಆಗಿದೆ. ಯಾಕಂದರೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಬೇಕಾಗಿತ್ತು. ಇದಕ್ಕೆ ಹೈಕಮಾಂಡ್ ಬಂತು. ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡು ಯಾರಿಗೆ ಕೊಡಬೇಕು, ಯಾವ ಅಭ್ಯರ್ಥಿ ಇದಕ್ಕೆ ಆಯ್ಕೆ ಆಗುತ್ತೆ ಅಂತ ಎಲ್ಲ ವಿಚಾರವನ್ನು ಕುಲಂಕುಷವಾಗಿ ಗಮನಿಸಿ ಯಾರಿಗೆ ಕೊಡಬೇಕು ಅಂತ ಹೇಳಿ ಕೊನೆಗೂ ಕೂಡ ಹೆಸರನ್ನ ಅನೌನ್ಸ್ ಮಾಡಾಯಿತು. ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಈಗ ರಣಕಣಕ್ಕೆ ಹಿಡಿಯಲು ಕೂಡ ಸಜ್ಜಾಗಿದ್ದಾರೆ. ಕಾದು ನೋಡಬೇಕಾಗುತ್ತೆ ಬೈ ಎಲೆಕ್ಷನಲ್ಲಿ ಯಾರ ಪಟ್ಟ ಏರ್ತಾರೆ ಈ ಒಂದು 2 ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಕಾದು ನೋಡಬೇಕಾಗತ್ತೆ. ಇನ್ನು ಈ ಒಂದು 2 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರೋದು ಸಾಕಷ್ಟು ವಿವಾದಗಳಿತ್ತು, ಸಾಕಷ್ಟು ಗೊಂದಲಗಳಿತ್ತು. ಇದರ ನಡುವೆಯೇ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟು ಬೆಂಗಳೂರಿನತ್ತ ಮುಖ ಮಾಡಿ ಅಲ್ಲಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಕೂಡ ತುಂಬ ಸರಣಿ ಸಭೆಗಳು ನಡೀತಾ ಇತ್ತು. ಅಂತೂ ಇಂತೂ ಸರಣಿ ಸಭೆಗಳು ನಡೆದ ಬಳಿಕ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಯಾರು ಈ ಬೈ ಎಲೆಕ್ಷನ್ಗೆ ಸೂಕ್ತರು ಅಂತ ಹೇಳಿ ಇಬ್ಬರ ಹೆಸರನ್ನ ದಾವಣಗೆರೆಯ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥ್ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉಮೇಶ್ ಮೇಟಿ ಅವರನ್ನ ಆಯ್ಕೆ ಮಾಡಿ ಅಭ್ಯರ್ಥಿಗಳು ಅಂತ ಇವತ್ತು ಏನು DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದಂಥವರು ಇವತ್ತು ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಈಗ ಅದೇ ಸಮರ್ಥ್ ಅವರ ತಂದೆ ಮಲ್ಲಿಕಾರ್ಜುನ್ ಅವರು ಈ ಒಂದು ಬಿ ಫಾರ್ಮ್ ಅನ್ನ ತಗೊಂಡು ಈಗ ದಾವಣಗೆರೆ ದಕ್ಷಿಣದತ್ತ ಸಾಗ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಹೋಗಿ ಬಿ ಫಾರಂ ಸಮೇತ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು. ಯಾಕಂದರೆ ಈ ಹಿಂದೆ ಮಾಡಿದಂತಹ ನಾಮಪತ್ರ ಸಲ್ಲಿಕೆ ಏನಿದ್ರು ಟೆಂಪ್ರವರಿ, ಅದು ಒಂದು ಸೆಟ್ ಆಫ್ ನಾಮಪತ್ರ ಅಷ್ಟೇ. ಆದರೆ ಫೈನಲಾಗಿ ಸಲ್ಲಿಸಬೇಕಾಗಿರೋದು ಬಿ ಫಾರ್ಮ್ ಜೊತೆಗೆ ಸಲ್ಲಿಸಿದ್ರೆ ಮಾತ್ರ ಅದು ಪರಿಗಣನೆಗೆ ಬರುತ್ತೆ. ಹಾಗಾಗಿ ಈ ಪರಿಗಣನೆಗೆ ಬರೋದಕ್ಕೆ ಈ ಕಡೆ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಈಗ ಬಿ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಮಲ್ಲಿಕಾರ್ಜುನ್ ಅವರು ಸಮರ್ಥ ಮಗಂಗೆ ಕೊಟ್ಟಿರುವಂತಹ ಬಿ ಫಾರ್ಮ್ ಅನ್ನು ತಗೊಂಡು ಸಮರ್ಥ ಅವರ ಈ ಒಂದು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಬಿ ಫಾರ್ಮ್ ಅನ್ನು ತಗೊಂಡು ದಾವಣಗೆರೆಯ ದಕ್ಷಿಣದ ಕಡೆ ಮುಖ ಮಾಡಿ ಹೋಗಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಹೋಗಿ ಈ ಒಂದು ಬಿ ಫಾರ್ಮ್ ಅನ್ನು ತೆಗೆದುಕೊಂಡು ಮಲ್ಲಿಕಾರ್ಜುನ್ ಅವರು ನಾಮಪತ್ರವನ್ನು ಮಗನ ಹೆಸರಿನಲ್ಲಿ ಸಲ್ಲಿಕೆ ಮಾಡ್ತಾರೆ. ತದನಂತರ ಬೈ ಎಲೆಕ್ಷನ್ ಏಪ್ರಿಲ್ 9ಕ್ಕೆ ಉಪಚುನಾವಣೆ ನಡೆಯುತ್ತೆ. ಅದರಲ್ಲಿ ಕಾದು ನೋಡಬೇಕಾಗುತ್ತೆ ಯಾವ ಅಭ್ಯರ್ಥಿಗಳು ಯಾರ ಪಾಳೆಯದಲ್ಲಿ ಹೆಸರು ನಿಲ್ಲುತ್ತೆ, ಹೆಸರು ಎಷ್ಟರ ಮಟ್ಟಿಗೆ ಓಟಲ್ಲಿ ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.
ಉಮೇಶ್ 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 ನಮಸ್ಕಾರ. ಉಮೇಶ್ ನಮಸ್ಕಾರ. ದಾವಣಗೆರೆ ಟಿಕೆಟ್ ಗೊಂದಲಕ್ಕೆ ಕೊನೆಗೂ ಕೂಡ ಈಗ ತೆರೆ ಬಿದ್ದಿದೆ. ಅಲ್ಪಸಂಖ್ಯಾತರ ವಿರೋಧದ ನಡುವೆಯೂ ಈಗ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಟಿಕೆಟ್ ಬಿಟ್ಕೊಡಲ್ಲ ಅಂತ ಮುಸ್ಲಿಮರು ಹೇಳಿದ್ರು. ಈಗ ಕೊನೆಗೂ ಅಲ್ಪಸಂಖ್ಯಾತರ ನಾಯಕರ ಮನವೊಲಿಸಿದಂತಹ ಕಾಂಗ್ರೆಸ್, ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಟಿಕೆಟ್ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿಗೆ ಟಕ್ಕರ್ ಕೊಡೋಕೆ ಏನಾದರೂ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದ್ಯಾ? ದಾವಣಗೆರೆ ಟಿಕೆಟ್ ಗೊಂದಲಕ್ಕೆ ಕೊನೆಗೂ ಈಗ ತೆರೆ ಬಿದ್ದುಬಿಟ್ಟಿದೆ. ಅಲ್ಪಸಂಖ್ಯಾತರ ಈ ಒಂದು ವಿರೋಧದ ನಡುವೆಯೂ ಸಮರ್ಥ್ಗೆ ಟಿಕೆಟ್ ಸಿಕ್ಕಿರೋದು. ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಬಿಟ್ಕೊಡಲ್ಲ ಅಂತ ಮುಸ್ಲಿಂ ಲೀಡರ್ ಹೇಳಿದ್ದಾರೆ. ಕೊನೆಗೂ ಅಲ್ಪಸಂಖ್ಯಾತ ನಾಯಕರ ಮನವೊಲಿಸಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ರು. ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಮುಖ್ಯವಾದಂತಹ ಟಿಕೆಟ್ ಲೆಕ್ಕಾಚಾರ ಏನು ಅನ್ನೋದೇ ಈಗ ಒಂದು ರೀತಿಯಲ್ಲಿ ತಲೆ ಬಿಸಿಯಾಗಿರೋದು ರಾಜಕೀಯದಲ್ಲಿ. ಈ ಕಡೆ ಅಲ್ಪಸಂಖ್ಯಾತರ ನಾಯಕರನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ರು. ಹಾಗಾದ್ರೆ ಈ ಕಾಂಗ್ರೆಸ್ ನಾಯಕರ ಟಿಕೆಟ್ ಲೆಕ್ಕಾಚಾರ ಏನು ಅಂದ್ರೆ ಬಿಜೆಪಿಗೆ ಏನಾದ್ರು ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಏನಾದರೂ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆಯಾ, ಕೌಂಟರ್ ಕೊಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆಯಾ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈಗ ದಾವಣಗೆರೆ ಟಿಕೆಟ್ ಗೊಂದಲಕ್ಕೆ ಏನು ಒಂದು ಗೊಂದಲ ಇತ್ತು, ಸೃಷ್ಟಿಯಾಗಿತ್ತು. ಯಾರಿಗೆ ಟಿಕೆಟ್ ಕೊಡಬೇಕು, ಒಂದು ಕಡೆ ಮೇಟಿ ಅವರಿಗೆ, ಇನ್ನೊಂದು ಕಡೆ ಸಮರ್ಥು, ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಯಾರ್ಯಾರಿದ್ರು, ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ನಾವು ಕೊಡಬೇಕು ಅಂತ. ಒಂದು ಕಡೆ ಅಲ್ಪಸಂಖ್ಯಾತರು ಕೂತಿದ್ರು, ನಮಗೆ ನೀವು ಕೊಡಬೇಕು ಅಂತ. ಮತ್ತೊಂದು ಕಡೆ ಸಮರ್ಥವರು ಮಲ್ಲಿಕಾರ್ಜುನ್ ಸಮರ್ಥ್ ಅವ್ರು ಕೂರ್ತಿದ್ರು, ನಮ್ಮ ಮಗನಿಗೆ ಬರಬೇಕು, ನನಗೆ ಬರಬೇಕು ಅಂತೇಳಿ. ಆದರೆ ಈಗ ಬೆಂಗಳೂರಿಗೆ ಆಗಮಿಸಿದಂತಹ ಹೈಕಮಾಂಡ್ ಒಂದಷ್ಟು ಮಾತುಗಳನ್ನು ನೋಡಿ ಕುಲಂಕುಷವಾಗಿ ಗಮನಿಸಿ ಅಂತೂ ಇಂತೂ ಈಗ ಕೈಪಾಳ್ಯದಲ್ಲಿ ಅಭ್ಯರ್ಥಿಯಾಗಿ ದಾವಣಗೆರೆಯ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥನ ಆಯ್ಕೆ ಮಾಡಲಾಯಿತು. ಆದರೆ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ನಾವು ಟಿಕೆಟನ್ನು ಬಿಟ್ಕೊಡೋದಿಲ್ಲ ಅಂತ ಮುಸ್ಲಿಂ ಲೀಡರ್ ಈಗ ಹೇಳಿಕೆಯನ್ನು ಕೊಡ್ತಾ ಇರೋದು. ಕೊನೆಗೂ ಅಲ್ಪಸಂಖ್ಯಾತರ ನಾಯಕರನ್ನ ಮನವೊಲಿಸೋದಕ್ಕೆ ಮುಂದಾದರೂ ಕಾಂಗ್ರೆಸ್ನವರು. ಆದರೆ ನಾವು ಯಾವುದೇ ಕಾರಣಕ್ಕೂ ಟಿಕೆಟನ್ನು ನಾವು ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ ಮುಸ್ಲಿಂ ಲೀಡರ್ಸ್. ಒಂದು ಕಡೆ ಕಾಂಗ್ರೆಸ್ ನಾಯಕರು ಹಾಗಿದ್ರೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಬಿಜೆಪಿಗೆ ಯಾವ ರೀತಿ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಹಾಗಿದ್ರೆ ಸಮರ್ಥ್ಗೆ ಟಿಕೆಟ್ ಕೊಟ್ಟು ಕೈಪಡಿಯ ಲೆಕ್ಕಾಚಾರ ಏನಿರ್ಬೋದು ಅಂತ ನೋಡೋದಾದ್ರೆ, ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿರೋದು. ಇತ್ತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ಗೆ ಗೆಲುವು ಕಷ್ಟ ಆಗುತ್ತೆ. ಹಾಗಾಗಿ SC ST ಜೊತೆಗೆ ಲಿಂಗಾಯತ ಮತವೂ ಕೂಡ ಈಗ ಕೈ ಸರ್ಕಾರದಲ್ಲಿ ಕೇಳಿ ಬರ್ತಾ ಇರೋದು. ಸಮರ್ಥ್ಗೆ ಟಿಕೆಟ್ ಕೊಟ್ಟು ನಾವು ಈ ರೀತಿಯಾಗಿ ಬಿಜೆಪಿಗೆ ಟಕ್ಕರ್ ಕೊಡ್ಬೋದು ಅನ್ನೋದೇನಾದರೂ ಕಾಂಗ್ರೆಸ್ ಲೆಕ್ಕಾಚಾರ ಆಗಿದೆಯಾ ಅಂತ. ಬಿಜೆಪಿಗೆ ಈಗ ಈ ರೀತಿಯಾಗಿ ಟಕ್ಕರ್ ಕೊಡೋದಕ್ಕೆ ಕೈಪಡೆ ಸಿದ್ಧವಾಗ್ತಾ ಇದೆ ಲೆಕ್ಕಾಚಾರ. ಅದಕ್ಕೋಸ್ಕರ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ಯಾ ಅನ್ನೋದು ಈಗ ಈ ಒಂದು ರಾಜಕೀಯ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರೋದು. ಶಾಮನೂರು ನಿಧನದ ನಂತರ ಅನುಕಂಪದ ಅಲೆ ಈಗ ಕೌಂಟರ್ಗೆ ತಿರುಗ್ತಾ ಇದೆಯಾ? ಹಿನ್ನೆಲೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಏನಾದರೂ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಈ ಮೂಲಕ ಬಿಜೆಪಿ ಮಾಸ್ಟರ್ ಪ್ಲಾನ್ ಏನು ಎಲ್ಲವೂ ಕೂಡ ಗಮನಿಸಬೇಕಾಗತ್ತೆ. ಬಿಜೆಪಿ ಕೊಟ್ಟಂತಹ ಈ ಒಂದು ಚೆಕ್ಮೇಟ್ ಈಗ ಕಾಂಗ್ರೆಸ್ ತಂಡ ಹೊಡಿತಾ ಇದೆ. ST ಸಮುದಾಯಕ್ಕೆ ಟಿಕೆಟ್ ಅನ್ನ ನೀಡಿದಂತಹ ಬಿಜೆಪಿ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಒಂದ್ ಕಡೆ ಏನು ಬಜೆಟ್ ಟಿಕೆಟ್ನ ಅನೌನ್ಸ್ ಮಾಡಿತ್ತು. ಇತ್ತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ಗೆ ಗೆಲುವು ಕಷ್ಟ ಅನ್ನೋದು ಗೊತ್ತಾಗಿದೆ. ಹಾಗಾಗಿ
SC ST ಜೊತೆಗೆ ಲಿಂಗಾಯತರ ಮತವೂ ಕೂಡ ಕೈ ತಪ್ಪೋ ಆತಂಕ ಹೆಚ್ಚಿನದಾಗಿ ಕೈಪಾಳ್ಯದಲ್ಲಿ ಆಲೋಚನೆ ಬಂದಿದೆ. SC ST ಜೊತೆಗೆ ನಮಗೆ ಲಿಂಗಾಯತರ ಮತ ಏನಾದರೂ ಕೈ ತಪ್ಪು ಹೋಗ್ಬಿಟ್ರೆ ಹೇಗೆ ಅಂತ ಹೇಳಿ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಟ್ಟು ಲಿಂಗಾಯತ ಮತವನ್ನ ಸೆಳೆಯುವಂತ ತಂತ್ರ ಏನಾದರೂ ಮಾಡ್ತಾ ಇದೆಯಾ ಕೈ ಪಡೆ ಅನ್ನೋ ಲೆಕ್ಕಾಚಾರವನ್ನ ಗಮನಿಸಬೇಕಾಗತ್ತೆ. ಇನ್ನ ಕ್ಷೇತ್ರದಲ್ಲಿ ST ಸಮುದಾಯದಲ್ಲಿ 31,000 ಜನ ಇದ್ದಾರೆ. ಇನ್ನು SC ಸಮುದಾಯದಲ್ಲಿ 30,000 ಇದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ 37,000 ಮತದಾರರಿದ್ದಾರೆ. ಈಗ ಈ ಬೈ ಎಲೆಕ್ಷನ್ ಅಲ್ಲಿ 31 SC 30 ST 31 SC 30 ಲಿಂಗಾಯತ ಸಮುದಾಯದಲ್ಲಿ 37. ಇಷ್ಟೂ ಜನ ಮತದಾರರು ನಮ್ಮ ಕೈಪಾಳ್ಯದಿಂದ ಕೈ ತಪ್ಪಿ ಹೋದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಗೆಲ್ಲೋದಕ್ಕೆ ಮುಸ್ಲಿಂ ಸಂಬಂಧಪಟ್ಟಂತೆ ಅಥವಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ನಾವು ಕೊಟ್ರೆ ಎಲ್ಲೋ ಒಂದ್ ಕಡೆ ನಾವು ಸೋತಂತೆ ಲೆಕ್ಕಾಚಾರ ಆಗುತ್ತೆ, BJP ಮುಂದೆ ನಾವು ತಲೆ ಬಗ್ಗಿಸ್ಬೇಕಾಗತ್ತೆ ಅಂತ ಹೇಳಿ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಸಮರ್ಥ್ಗೆ ಟಿಕೆಟ್ ಕೊಡೋದು ಸೂಕ್ತ ಅಂತೇಳಿ ಪರಿಗಣನೆಗೆ ತೆಗೆದುಕೊಂಡಿದೆ. ಲಿಂಗಾಯತ ಸಮುದಾಯದಲ್ಲಿರುವಂತಹ 37,000 ಮತದಾರರಿರೋ ಕಾರಣ ಇನ್ನ ಜೈನ್ ಸಮುದಾಯದಲ್ಲಿ ಕೂಡ 6,000 ಮತದಾರರಿದ್ದಾರೆ. ಉಪ್ಪಾರದಲ್ಲಿ 8,500 ಮತದಾರರಿದ್ದಾರೆ. ಇತರೆ ಸಂಬಂಧಪಟ್ಟಂತೆ 23,000 ಮತದಾರರಿದ್ದಾರೆ. ಇವೆಲ್ಲ ಮತಗಳು ಕೈ ತಪ್ಪುವಂತಹ ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿ ಭಯ ಇತ್ತು. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ನೀಡಿದ್ರೆ ಲಿಂಗಾಯತ ಮತಗಳು ನಮಗೆ ಕೈ ತಪ್ಪಿ ಹೋಗುತ್ತೆ. ಇಷ್ಟೆಲ್ಲ ಜನ ಮತದಾರರಿರುವಂತಹ ಒಂದು ಮತಗಳು ಕೈ ತಪ್ಪೋದ್ರೆ ಇವ್ರು ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಲ್ಪಸಂಖ್ಯಾತರಿಗೆ ಕೊಟ್ರೆ? ಹಾಗಾಗಿ ಸಮರ್ಥಿಗೆ ಕೊಟ್ರೆ ಒಂದು ಪಕ್ಷ ನಾವು ಗೆಲ್ಲಬಹುದು, BJP ಮುಂದೆ ನಾವು ಸೆಡ್ ಹೊಡೆದು ನಿಲ್ಲಬಹುದು ಅನ್ನೋದು ಕೈಪಡೆಯ ಲೆಕ್ಕಾಚಾರ. ಲಿಂಗಾಯತ ಮತಗಳು ಕೈ ತಪ್ಪುತ್ತೆ ಅನ್ನೋ ಆತಂಕಕ್ಕೆ ಈಗ ಸಮರ್ಥಿಗೆ ಟಿಕೆಟ್ ಕೊಟ್ಟಿರೋದು. ಶಾಮನೂರು ನಿಧನದ ನಂತರ ಅನುಕಂಪದ ಮೇಲೆ ಅಲೆ ಬೀಸ್ತಾ ಇತ್ತು. ಹಾಗಾಗಿ ಈ ಒಂದು ವರ್ಕೌಟ್ ಆಗುವಂತಹ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಸಮರ್ಥಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಹಾಗಾಗಿ ಈ ಎಲ್ಲಾ ಮತಗಳು ಕೈ ತಪ್ಪಿಟ್ರೆ ಅಲ್ಪಸಂಖ್ಯಾತರಿಗೆ ನಾವು ಟಿಕೆಟ್ ಅನ್ನು ಒಂದು ವೇಳೆ ಕೊಟ್ಬಿಟ್ರೆ ಲಿಂಗಾಯತರು ಸಂಬಂಧಪಟ್ಟಂತೆ ಏನೇನೆಲ್ಲ ನಮಗೆ ಮತದಾರರಿದ್ದಾರೆ ಈ ಮತದಾರರೆಲ್ಲ ನಮಗೆ ಕೈ ತಪ್ಪಿ ಹೋಗ್ತಾರೆ ಅನ್ನೋ ಆತಂಕ ಹೆಚ್ಚಿನದಾಗಿ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇತ್ತು. ಒಂದು ರೀತಿ ಭಯ ಇತ್ತು. ಈಗ ಸಮರ್ಥಿಗೆ ಟಿಕೆಟ್ ಕೊಟ್ರೆ ಈ ಎಲ್ಲಾ ಲಿಂಗಾಯತ ಸಂಬಂಧಪಟ್ಟಂತೆ ಮತದಾರರು ನಮಗೆ ಸಿಗುತ್ತಾರೆ. ಸೊ ಯಾವುದೇ ರೀತಿ ಮತವನ್ನ ನಾವು ಕಮ್ಮಿ ಮಾಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಸಮರ್ಥ್ಗೆ ಟಿಕೆಟ್ ಕೊಟ್ರೆ ಈ ಒಂದು ಕೈಪಡೆಯ ಲೆಕ್ಕಾಚಾರದಲ್ಲಿ ಸಮರ್ಥ್ಗೆ ಟಿಕೆಟ್ ಕೊಟ್ರೆ ನಾವು ಈ ಬೈ ಎಲೆಕ್ಷನ್ ಆರಾಮಾಗಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಸಮರ್ಥ್ಗೆ ಟಿಕೆಟ್ ಕೊಟ್ಟಿರೋದು. ಇದು ಕೈಪಾಳ್ಯದ ಲೆಕ್ಕಾಚಾರ ಒಂದು ಕಡೆ.